ಈಗ ನಾವು ಈ ವಿಡಿಯೋದಲ್ಲಿ ಈ ರೂಬಿಕ್ಸ್ ಕ್ಯೂಬ್ನ ಯಾವ ರೀತಿ ಸರಿಪಡಿಸೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ವೈಟ್ ಪೀಸನ್ನು ತಗೊಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ವೈಟ್ ನೀಟಾಗಿ ಹುಡ್ಕೋಕ್ಕೆ ಈಸಿ ಆಗುತ್ತೆ. ಆ ಕಾರಣಕ್ಕಾಗಿ ಮೊದಲನೇದಾಗಿ ನಾವು ವೈಟ್ ತಗೊಂಡ್ಮೇಲೆ ಅದರ ಕೆಳಬದಿ ಯಾವುದಿದೆ ಅಂತ ನೋಡ್ಕೋಬೇಕು. ಕೆಳಬದಿ ಎಲ್ಲೋ ಇದೆ, ಹಾಗಾಗಿ ನಾವು ಈ ರೀತಿ ಇಟ್ಕೋಬೇಕು. ಎಲ್ಲೋ ನಮಗೆ ಕಾಣೋ ರೀತಿ ಇಟ್ಕೋಬೇಕು. ಮುಂದೆ ಏನು ಮಾಡಬೇಕು ಅಂದರೆ ಈ ಪೀಸಲ್ಲಿ ಈ ಪೀಸ್ ಸೆಂಟ್ರ್ ಪೀಸ್ಗಳಲ್ಲಿ ಈ ಥರ ವೈಟ್ ಕೂರಿಸ್ಕೋಬೇಕು. ನಾವು ಒಂದು ಆಲ್ರೆಡಿ ಕೂತಿದೆ, ಹಾಗೆ ಇಲ್ಲೂ ವೈಟ್ ಕೂರಿಸ್ಕೋಬೇಕು. ಯಾವ ರೀತಿ ಕೂರಿಸೋಣ ಹೇಳ್ಕೊಡ್ತೀನಿ. ಮೊದಲು ನಾವು ಇಲ್ಲಿ ಕೂತ್ಕೊಳ್ಳೋ ವೈಟ್ ಪೀಸ್ ಎಲ್ಲಿದೆ ಅಂತ ಹುಡ್ಕೋಬೇಕು. ಒಂದು ಇಲ್ಲಿದೆ ನೋಡಿ, ಈಗ ಮಾಡಿದ್ರೆ ಇಲ್ಲೊಂದು ಸೂಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಇಲ್ಲಿದೆ, ಅದನ್ನ ನಾವು ಈ ರೀತಿ ಹಾಕೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಬ್ಲೂ ರೆಡ್ ಬಾಂಬ್ ಬರುತ್ತೆ. ಹಾಗಾಗಿ ಹೀಗೆ ಇಟ್ಕೊಂಡು ಹಿಂಗೆ ಈ ಕಡೆ ತಿರ್ಸಿ ಮೇಲೆ ಮಾಡಿದಾಗ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಲ್ಲಿದೆ, ಅಥವಾ ಎಲ್ಲರೂ ಇರುತ್ತೆ, ಆಗ ಹುಡುಕಬೇಕು. ಈಗ ಇಲ್ಲಿದೆ, ಈಗಿದ್ದಾಗ ನಾವು ಸ್ಟ್ರೈಟಾಗಿ ಈಗ ಹಾಕೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಮೊದಲು ಇಲ್ಲೇ ಇತ್ತು, ಅದು ಹಿಂದೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈ ಮೇಲೆ ಪೀಸ್ನ ನಾವು ಈ ರೀತಿ ತಿರ್ಸ್ಕೊಂಡು ಇಲ್ಲಿ ಖಾಲಿ ಬಿಟ್ಕೊಂಡು ಹೀಗೆ ಎತ್ತಾಗ ಈಗ ನೀಟಾಗಿ ಸೂಟ್ ಆಯಿತು. ಈಗ ಪ್ಲಸ್ ಆಕೃತಿ ಆಗಿದೆ. ಈಗ ಮುಂದೆ ಏನು ಮಾಡಬೇಕಂದ್ರೆ ಇಲ್ಲಿ ಆರೆಂಜ್ ಇದೆ, ಆರೆಂಜ್ಗೆ ಮ್ಯಾಚ್ ಮಾಡಬೇಕು. ಮ್ಯಾಚ್ ಆಯಿತು. ಮ್ಯಾಚ್ ಆದಮೇಲೆ ಈ ರೀತಿ ಇಟ್ಕೊಂಡು ಈ ವೈಟ್ ಮ್ಯಾಚ್ ಆಗಿರೋ ಪೀಸ್ನ ಕೆಳಬದಿಗೆ ವೈಟ್ಗೆ ಹಾಕಬೇಕು. ಯಾವ ರೀತಿ ಇದೆ 1 2 ತಿರ್ಸಿ ನೋಡಿದ್ರೆ ಇಲ್ಲಿ ವೈಟಿಗೆ ಸೂಟ್ ಆಗಿರುತ್ತೆ. ನೆಕ್ಸ್ಟ್ ಉಳಿದವು ಹಾಗೆ ಬರಬೇಕು. ನೋಡಿ, ಆಲ್ರೆಡಿ ಸೂಟ್ ಆಗಿದೆ. 1 2 ಇಲ್ಲಿ ಸೂಟ್ ಆಯಿತು. ನೆಕ್ಸ್ಟ್ ಇದು ಸೂಟ್ ಆಗಿದೆ. ಅಕಸ್ಮಾತ್ ಸೂಟ್ ಆಗಿಲ್ಲ, ಹಿಂಗೆ ಇತ್ತು ಅಂದಾಗ ಹಿಂಗೆ ತಿರ್ಸಿ ಸೂಟ್ ಮಾಡ್ಕೋಬೇಕು. ಮಾಡ್ಕೊಂಡು 1 2 ಈ ರೀತಿ ಮಾಡಿ ಶೂಟ್ ಮಾಡಬೇಕು. ಈಗ ಇನ್ನೊಂದು ಇಲ್ಲಿದೆ, ಇದು ಸೂಟ್ ಆಗಿದೆ. ಈ ರೀತಿ ಮಾಡಿದ್ರೆ ಮುಗಿಯಿತು. ಈಗ ಇದು ನೀಟಾಗಿ ಪ್ಲಸ್ ಆಗಿದೆ. ಈಗ ನಾವು ಈಗ ಕಾರ್ನರ್ ಪೀಸ್ಗಳ ನಾವು ಸೆಟ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ನೋಡಿ. ಈಗ ನಾವು ಮೊದಲನೇದಾಗಿ ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಕೇಸರಿ ಇದೆ, ಇಲ್ಲಿ ಬಿಳಿ ಇದೆ. ಕೇಸರಿ ಬಿಳಿ ಹೆಸರಿದೆ. ಕೇಸರಿ ಬಿಳಿ ಹೆಸರಿರೋ ಕಾರ್ನರ್ ಪೀಸ್ಗಳು ಎಲ್ಲಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು, ಹುಡುಕಬೇಕು. ಹೀಗೆ ತಿರ್ಸಿ ನೋಡಿ, ಇಲ್ಲಿದೆ. ಅದನ್ನು ಎಲ್ಲಿ ಬರುತ್ತೋ ಅಲ್ಲಿಗೆ ಹಾಕೋಬೇಕು. ಇಲ್ಲಿ ಬರುತ್ತೆ, ಹಾಗಾಗಿ ಅದು ಇಲ್ಲಿದೆ. ಈಗ ಎತ್ತಿ ಈಗ ಟರ್ನ್ ಮಾಡಿ ಇದು ಕೆಳಗೆ ಹಾಕ್ಬಿಡ್ಬೇಕು. ನೆಕ್ಸ್ಟ್ ಇಲ್ಲಿ ಬತ್ತು, ಈ ಕೇಸರಿ ಬಿಳಿ ಹಸಿರು ಇಲ್ಲಿದೆ, ನಮ್ಗೆ ಬೇಕಾಗಿರೋದು ಇದಕ್ಕೆ ತಗೋಬೇಕು. ಇಲ್ಲಿ ತಗೊಂಡಿದ್ನ ನೆಕ್ಸ್ಟ್ ಈಗ ಹಾಕೋಕ್ಕಾಗಲ್ಲ, ಈ ಕಡೆ ತಿರ್ಸಿ ಮೇಲೆತ್ತಿ ಈಗ ಮಾಡಿ ಕೆಳಗೆ ಮಾಡಿ. ಈಗ ಇಲ್ಲಿ ಹಸಿರು ಬೇಕು, ಹಸಿರಿದೆ. ಬ್ಲೂ ಬೇಕು, ಬ್ಲೂ ಇದೆ. ವೈಟ್ ಬೇಕು, ವೈಟ್ ಇದೆ. ಈಗ ನೆಕ್ಸ್ಟ್ ಇದೇ ಥರ ಹುಡುಕಬೇಕು. ಈಗ ಇಲ್ಲಿ ಯಾವ್ದು ಬೇಕು? ರೆಡ್, ಗ್ರೀನ್, ವೈಟ್ ಬೇಕು. ಅದೆಲ್ಲಿದೆ ಹುಡ್ಕೋಣ. ಇಲ್ಲಿದೆ, ಅದು ಎಲ್ಲಿ ಬೇಕು ಅಲ್ಲಿ ತಗೊಳ್ಳೋಣ. ತಿರ್ಸ್ಕೋಬೇಕು. ಇಲ್ಲಿ ನಾವು ಈ ರೀತಿ ಇದೆ, ಈ ರೀತಿ ತಿರ್ಸ್ಕೊಂಡು ನಾವು ಈ ರೀತಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಹಿಂದೆ ಹೊಂಟೋಗ್ಬಿಡುತ್ತೆ. ಹಾಗಾಗಿ ಈ ಕಡೆ ತಿರ್ಸಿ ಹಿಂಗೆ ಮೇಲೆತ್ತಿ ವಾಪಸ್ ಈ ಕಡೆ ತಿರ್ಸ್ಕೊಂಡು ಹಿಂಗೆ ಕೆಳಗೆ ಹಾಕ್ತಾರೆ. ಇಲ್ಲೂ ನೀಟಾಗಿ ಯಾವುದು ರೆಡ್ಗೆ ರೆಡ್ ಇದೆ, ಬ್ಲೂಗೆ ಬ್ಲೂ ಇದೆ,
ವೈಟ್ಗೆ ವೈಟ್ ಇದೆ. ಈಗ ಇದು ಸೂಟ್ ಆಗಿದೆ, ಇದು ಸೂಟ್ ಆಗಿದೆ. ಈಗ ಇದು ಸೂಟ್ ಮಾಡಬೇಕು. ಸೇಮ್ ಅದೇ ರೀತಿ ಈ ಮೊದಲು ನೋಡಿ, ಅಲ್ಲಿ ಆರೆಂಜ್ ಬೇಕು, ಬ್ಲೂ ಬೇಕು, ವೈಟ್ ಬೇಕು, ಅದಿಲ್ಲೇ ಇದೆ. ಈ ಥರ ಮೇಲೆ ಬಂದಾಗ ವೈಟು ನಾವು ಇಲ್ಲಿ ಅಥವಾ ಇಲ್ಲಿ ಬರೋ ರೀತಿ ಮಾಡಬೇಕು. ಅದು ಯಾವ ರೀತಿ ನೋಡಿ, ಮೊದಲು ಮೇಲೆತ್ತಿ ಈ ಕಡೆ ಮಾಡಿ, ಈಗ ಮಾಡಿ, ಎರಡು ಸಲ ತಿರ್ಸಿದ ಮೇಲೆ ಕೆಳಗೆ ಹಾಕಿ, ನೆಕ್ಸ್ಟ್ ಈ ರೀತಿ ಹಿಂಗೆ ತಿರ್ಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವೈಟ್ ಇಲ್ಲಿ ಬಂತು, ಇಲ್ಲಿ ಬಂದರೆ ಸುಲಭ ಆಗುತ್ತೆ. ನೆಕ್ಸ್ಟ್ ಇದನ್ನು ಈ ಕಡೆ ತಿರ್ಸಿ, ಇದನ್ನ ಮೇಲೆ ಹಾಕಿ, ಈ ಕಡೆ ತಿರ್ಸಿ ಕೆಳಗೆ ಹಾಕಿ. ಈಗ ಇದು ಸೂಟ್ ಆಯಿತು, ಇದು ಸೂಟ್ ಆಯಿತು, ಇದು ಸೂಟ್ ಆಯಿತು, ಇದು ಸೂಟ್ ಆಯಿತು. ಈಗ ಇದೊಂದು ಮಾತ್ರ ಇದೆ. ಅದೇ ಟ್ರಿಕ್ಸು ನೋಡಿ, ಇದು ಇಲ್ಲೇ ಇದೆ ನೋಡಿ, ಇದೆ ಮೇಲಿದ್ದರೆ ಮೇಲೆ ಮಾಡಿ, ಎರಡು ಸಲ ತಿರ್ಸಿ, ಈ ಥರ ಕೆಳಗೆ ಮಾಡಿ, ಈ ಕಡೆ ತಿರ್ಸಿ, ಈ ಕಡೆ ಮಾಡಿ, ಹಿಂಗೆ ಮಾಡಿ, ಈಗ ಮಾಡಿ, ಇದಕ್ಕೆ ಸೂಟ್ ಮಾಡಿ ಕೆಳಗೆ ತಂದು. ಈಗ ನೋಡಿ, ಇಲ್ಲಿ ವೈಟ್ ಪೂರ್ತಿ ಸೆಟ್ ಆಯಿತು, ಇಲ್ಲೂ ಸೆಟ್ ಆಗಿದೆ ಇಲ್ಲಿ. ಈಗ ನೋಡಿ, ಈ ಫುಲ್ಲು ಇದಾಗಿ, ಇದು ಆಗಿ, ಈ ಕಲರ್ ಮ್ಯಾಚ್ ಆಗಿದೆ ನೋಡಿ. ಈಗ ಬೇಸ್ ಮಟ್ಟ ರೆಡಿ ಮಾಡಿದ್ದೀವಿ. ಈಗ ಮುಂದೆ ನಾವು ಗೋಡೆಗಳನ್ನ ಕಟ್ಟಬೇಕು. ಇವೇ ಗೋಡೆಗಳು. ಅದು ಯಾವ ರೀತಿ ಮಾಡೋದು ನೀವು ಹೇಳ್ಕೊಡ್ತೀನಿ ನೋಡಿ. ಅದಕ್ಕೆ ಇಲ್ಲಿ ಮೇಲೆ ಎಲ್ಲೋ ಇದೆ, ಎಲ್ಲೋ ಇರೋದ್ರಿಂದ ನಾವು ಈ ಪೀಸ್ಗಳಲ್ಲಿ ನಾವು ಎಲ್ಲೋ ಇರೋದನ್ನ ತಗೋಬಾರ್ದು. ಎಕ್ಸಾಂಪಲು ನೋಡಿ, ಇಲ್ಲಿ ಗ್ರೀನ್ ಇದೆ, ಎಲ್ಲೋ ಇದೆ, ಈ ಪೀಸನ್ನು ನಾವು ತಗೋಬಾರ್ದು. ಇಲ್ಲಿ ನೋಡಿ, ಆರೆಂಜ್ ಇದೆ, ಗ್ರೀನ್ ಇದೆ, ಈ ಪೀಸ್ ನಾವು ತಗೋಬೋದು, ಇದು ತಗೋಬೋದು ನೋಡಿ. ಸರಿ, ಇದನ್ನ ತಗೊಳ್ಳೋದಿಲ್ಲ ನೋಡಿ. ಓಕೆ, ಈಗ ಈ ಬಣ್ಣ ತಗೊಂಡಿದ್ದೀವಿ, ಬ್ಲೂ ತಗೊಂಡಿದ್ದೀವಿ, ಬ್ಲೂಗೆ ಬ್ಲೂ ಮ್ಯಾಚ್ ಮಾಡಿ, ಬ್ಲೂ ಮ್ಯಾಚ್ ಮಾಡಿದ್ರಿ. ನೆಕ್ಸ್ಟ್ ಇಲ್ಲಿ ರೆಡ್ ಇದೆ, ಮೇಲೆ ರೆಡ್ ಈ ಕಡೆ ಇದೆ, ನಾವು ರೆಡ್ ಆಪೋಸಿಟ್ ಈ ಕಡೆ ಆಪೋಸಿಟ್ ತಿರ್ಸ್ಬೇಕು. ಆಪೋಸಿಟ್ ತಿರ್ಸಿ ನಾವು ಈ ಕಡೆ ತಿರ್ಸ್ತೋ, ಹಾಗಾಗಿ ಈ ಕಡೆ ಮಾಡಬೇಕು ನಾವು. ಫಾರ್ಮುಲಾ ಏನು ಫಾರ್ಮುಲಾ ನೋಡಿ, ಮೇಲೆತ್ತಿ, ಬಲಕ್ಕೆ ತಳ್ಳಿ, ಮತ್ತು ಕೆಳಗೆ ಮಾಡಿ, ಇದನ್ನು ಈ ರೀತಿ ಇಟ್ಕೊಳ್ಳಿ. ಈ ಕಡೆ ತಿರ್ಸಿ, ಮೇಲೆತ್ತಿ, ಈ ಕಡೆ ತನ್ನಿ, ಕೆಳಗೆ ಮಾಡಿ ನೋಡಿ. ಈಗ ಈ ಸೂಟ್ ಆಗಿದೆ ನೋಡಿ. ಇನ್ನು ಇದು ಶೂಟ್ ಮಾಡಬೇಕು, ಇದು ಶೂಟ್ ಮಾಡಬೇಕು, ಇದು ಶೂಟ್ ಮಾಡಬೇಕು. ಸೇಮ್ ಇಲ್ಲಿ ಗ್ರೀನ್ ತಗೋತೀವಿ, ಗ್ರೀನ್ ರೆಡ್ ಇದೆ ತಗೊಳ್ಳೋಣ, ಗ್ರೀನ್ಗೆ ಗ್ರೀನ್ ರೆಡ್ ಮ್ಯಾಚ್, ಗ್ರೀನ್ಗೆ ಗ್ರೀನ್ ಮ್ಯಾಚ್ ಮಾಡೋಣ. ಗ್ರೀನ್ಗೆ ಗ್ರೀನ್ ಮ್ಯಾಚ್ ಮಾಡಿದಾಗ ಮೇಲೆ ರೆಡ್ ಇದೆ, ರೆಡ್ ಈ ಕಡೆ ಇದೆ, ಈ ಕಡೆ ತಗೋಬಾರ್ದು, ನಾವು ಈ ಕಡೆ ತಗೋಬೇಕು. ಈ ಕಡೆ ತಗೊಂಡ್ಮೇಲೆ ನಾವು ಈ ಕಡೆ ತಗೊಂಡು, ಹಾಗಾಗಿ ಈ ಕಡೆಯಿಂದ ನಾವು ಟ್ರಿಕ್ಸ್ ಮಾಡಬೇಕು. ಆ ಟ್ರಿಕ್ಸ್ ಯೂಸ್ ಮಾಡಬೇಕು, ಮೇಲ್ ಮಾಡಬೇಕು, ಈ ಕಡೆ ತಿರ್ಸೋಣ, ಕೆಳಗೆ ಮಾಡೋಣ, ಹಿಂಗೆ ಇಟ್ಕೊಳ್ಳೋಣ, ಈ ಕಡೆ ಹಾಕೋಣ, ಮೇಲೆ ಹಾಕೋಣ, ಮತ್ತು ಈ ಕಡೆ ಶೂಟ್ ಮಾಡೋಣ, ಕೆಳಗೆ ಮಾಡೋಣ. ಈಗ ನೋಡಿ, ಇದು ಸುಟ್ಟಾಯಿತು, ಇದು ಸುಟ್ಟಾಯಿತು. ಈಗ ಇವೆರಡಿದೆ ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ನಾವು ಏನು ಮಾಡಬೇಕಂದ್ರೆ, ಇದನ್ನು ಮೇಲ್ ಮಾಡಿ, ಈಗ ಮಾಡಿ, ಕೆಳಗೆ ಮಾಡಿದ್ರೆ, ನೆಕ್ಸ್ಟ್ ಮೇಲ್ ಮಾಡಿ, ಈ ಥರ ಮಾಡಿ, ಈಗ ಮಾಡಿ, ಹೋಗಲ್ಲ. ಈ ಥರ ಹೋಗಿಲ್ಲ ಅಂದ್ರೆ ಮೊದಲು ನಾವು ಮೇಲ್ ಮಾಡಿಬಿಟ್ಟು ಈ ರೀತಿ ಮಾಡಿ, ಮತ್ತು ಈ ಕಡೆ ಮಾಡಿ, ಈಗ ಮಾಡಿ, ಮೇಲ್ ಮಾಡಿ, ಈಗ ಮಾಡಿ, ಈಗ ಮಾಡಿದಾಗ ಆ ಬಣ್ಣ ಹೋಗುತ್ತೆ. ಅದಾದಮೇಲೆ ಅದು ಪೀಸು ಇಲ್ಲಿ ಬೇಕಾಗಿರೋ ಪೀಸ್ ಇಲ್ಲಿ. ಈಗ ಗ್ರೀನ್ ಇದೆ, ಅದನ್ನು ಗ್ರೀನಿಗೆ ತಂದಿಟ್ಟೆ. ಈಗ ಅದರ ಮೇಲೆ
ಆರೆಂಜ್ ಇದೆ, ಆರೆಂಜ್ ಈ ಕಡೆ ಇದೆ, ನಾವು ಈ ಕಡೆ ತಿರ್ಸಿ ಈ ಕಡೆ ತಿರ್ಸಿರೋದ್ರಿಂದ ನಾವು ಈ ಕಡೆಯಿಂದ ಫಾರ್ಮುಲಾ ಯೂಸ್ ಮಾಡಬೇಕು. ಮೇಲೆ ಎಡ ಕೆಳಗೆ ಈ ರೀತಿ ಈ ಕಡೆ ಇಟ್ಕೊಂಡು ಬಲಕ್ಕೆ ಮೇಲೆ ಎಡಕ್ಕೆ ಶೂಟ್ ಮಾಡಿ ಕೆಳಗೆ ಹಾಕಿದ್ದು. ಈಗ ಇದು ಆಯಿತು, ಇದು ಆಯಿತು, ಇದು ಆಯಿತು. ಈಗ ಇದೊಂದು ಆಗಿಲ್ಲ. ಸೇಮ್ ಇಲ್ಲಿದೆ, ಆರೆಂಜ್ ಗಾರ ಮ್ಯಾಚ್ ಮಾಡಿದೆ. ನೆಕ್ಸ್ಟ್ ಇದು ಕಡೆ ಬ್ಲೂ ಇದೆ, ಬ್ಲೂ ಶೂಟ್ ಮಾಡಿಬಿಡೋದು. ಅದರ ಆಪೋಸಿಟ್ ಮಾಡಿ ಈಗ ಮಾಡಿ ಹಿಂಗೆ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಈ ರೀತಿ ಈ ರೀತಿ. ಈಗ ನೋಡಿ, ಇದು ಸೂಟಾಗಿದೆ, ಇಲ್ಲೂ ಸೂಟಾಗಿದೆ, ಇಲ್ಲೂ ಸೂಟಾಗಿದೆ, ಇಲ್ಲೂ ಸೂಟಾಗಿದೆ, ಈ ಎಲ್ಲ ಫುಲ್ಲು ಸೂಟಾಗಿದೆ. ನಾವು ಬೇಸ್ ಬಟನ್ ಹಾಕಾಯಿತು, ಒಂದು ಗೋಡೆನೂ ಕಟ್ಟಾಯಿತು. ಈಗ ನಾವು ಮೋಲ್ಡ್ ಕಟ್ಟಬೇಕು. ಈಗ ನಾವು ಇದು ಮಾಡಿದಷ್ಟನ್ನ ಕೆಲವರಿಗೆ ಈ ಎಲ್ಲೋ ಪೀಸು ಇಲ್ಲೂ ಎಲ್ಲೋ ಪೀಸ್ ಬಂದಿರ್ಬೋದು, ಈ ಥರ ಬಂದಿರ್ಬೋದು. ಅಥವಾ ಇಲ್ಲೊಂದು ಎಲ್ಲೋ ಪೀಸು ಇಲ್ಲೊಂದು ಈ ರೀತಿ ಹಿಂಗೂ ಬಂದಿರ್ಬೋದು, 9 1 ಕ್ಲಾಕ್ ರೀತಿಯೂ ಬಂದಿರ್ಬೋದು, ಅಥವಾ ಇದೇ ರೀತಿಯೂ ಬಂದಿರ್ಬೋದು. ಆ ರೀತಿ ಬಂದಿದ್ರೂ ಸೇಮ್ ಫಾರ್ಮುಲಾ, ಬಂದಿಲ್ಲ ಅಂದರೂ ಸೇಮ್ ಫಾರ್ಮುಲಾ. ಹಿಂಗೆ ಅಡ್ಡವಾಗಿ ಎಲ್ಲೋ ಪೂರ್ತಿ ಈ ರೀತಿ ಇಷ್ಟು ಎಲ್ಲ ಇದ್ದಾಗ ನೀವು ಇದೇ ರೀತಿ ಇಟ್ಕೋಬೇಕು, ಈ ರೀತಿ ಮಾಡಬೇಕು. ಯಾವ ರೀತಿ ಈಗ ನೋಡಿ, ಈ ಥರ ಬಂದರೂ ಹಾಗೆ ಮಾಡಬೇಕು. ನೋಡಿ, ಹೀಗೆ ಕೆಳಗೆ ಮಾಡಿ ಈ ಕಡೆ ತಿರ್ಸಿ, ಇದನ್ನು ಮತ್ತೆ ಹಿಂಗೆ ತಿರ್ಸಿ. ಓಕೆ, ಈಗ ನೋಡಿ ಈ ರೀತಿ ಬಂತು. ಈ ರೀತಿ ಬಂದಾಗ ನಾವು 9 1 ಕ್ಲಾಕ್ ಇರ್ತೀವಿ. ಕೆಲವ್ರಿಗೆ ಮೊದಲು ಇಷ್ಟು ಮಾಡಿದ ಅಷ್ಟೇ ಇದು ಬಂದುಬಿಟ್ಟಿರುತ್ತೆ. ಆವಾಗ ನಾ ಈಗ ಮಾಡೋದನ್ನ ಅದೇ ಫಾರ್ಮುಲಾ ಮಾಡಬೇಕು. ಮಾಡೋಣ ನೋಡಿ, ಪೂರ್ತಿ ಹಿಂಗೆ ತಿರ್ಸಿ ಮೇಲ್ ಮಾಡಿ, ಬಲಕ್ಕೆ ಎಡಕ್ಕೆ ತಿರ್ಸಿ ಕೆಳಗೆ ಮಾಡಿ, ಮೇಲೆ ಬಲಕ್ಕೆ ತಿರ್ಸಿ ಕೆಳಗೆ ತನ್ನಿ, ಸರಿ ಇದು ಎಡಕ್ಕೆ ತನ್ನಿ, ಸರಿ ಇದು ಈ ರೀತಿ ತನ್ನಿ. ನೋಡಿ, ಕೆಲವ್ರಿಗೆ ಈ ರೀತಿ ಬಂದ್ಬಿಡ್ತು ಸ್ಟಾರ್ಟಿಂಗಲ್ಲಿ ಅಂದಾಗ ಈ ಫಾರ್ಮುಲಾ ಸೇಮ್ ಫಾರ್ಮುಲಾ. ಈ ರೀತಿ ಈ ಕಡೆ ತಿರ್ಸಿ ಮೇಲ್ ಮಾಡಿ, ಬಲಗಡೆ ಮಾಡಿ, ಕೆಳಗೆ ಮಾಡಿ, ಇದು ತಿರ್ಸಿ ಈ ರೀತಿ. ನೋಡಿ, ಈಗ ನಮಗೆ ಪ್ಲಸ್ ರೀತಿ ಆಯಿತು. ನಾವು ಪ್ಲಸ್ ಮಾಡ್ಕೋಬೇಕಿತ್ತು, ಪ್ಲಸ್ ಆಯಿತು. ಈಗ ಮುಂದೆ ಏನು ಮಾಡಬೇಕು, ಹಾಗೆ ಪ್ಲಸ್ ಆದ ತಕ್ಷಣ ನಾವು ಹೀಗೆ ಈ ರೀತಿ ತಿರ್ಸಿ ನೋಡಬೇಕು. ನೋಡಿ, ಈ 3 ಸೂಟ್ ಆಗಬೇಕು ನಮಗೆ. ಬ್ಲೂ ಸೂಟ್ ಆಗಬೇಕು. ಇದೊಂದು ಸೂಟ್ ಆಗಿದೆ, ಇದು ಸೂಟ್ ಆಗಿಲ್ಲ, ಇದು ಸೂಟ್ ಆಯಿತು, ಇದು ಸೂಟ್ ಆಗಿಲ್ಲ, ಇದು ಸೂಟ್ ಆಯಿತು, 2 ಸೂಟ್ ಆಯಿತು. ಇದು ಸೂಟ್ ಆಗಿರೋದನ್ನ ನಾವು ಒಂದು ಹಿಂದೆ ಇಟ್ಕೋಬೇಕು, ಮುಂದೆ ಇಟ್ಕೋಬೇಕು. ಕೆಲವರಿಗೆ ಒಂದು ಮಾತ್ರ ಸೂಟಾಗಿರುತ್ತೆ, ಇನ್ನೊಂದು ಸೂಟಾಗಿರಲ್ಲ. ಆಗಲೂ ಸೂಟಾಗಿರುವಂಥ ಒಂದನ್ನ ಹಿಂದೆ ಮಡಿಕೋಬೇಕು. ಓಕೆ, ಹಿಂದೆ ಮಡಿಕೊಂಡು ಈ ಫಾರ್ಮುಲಾ ಯೂಸ್ ಮಾಡಬೇಕು. 1 ಬಂದರೂ ಅದೇ ಫಾರ್ಮುಲಾ, 2 ಬಂದರೂ ಅದೇ ಫಾರ್ಮುಲಾ. ಅಕಸ್ಮಾತ್ ಇಲ್ಲೊಂದು ಸೂಟಾಗಿದ್ದರೆ ಒಂದು ಪೀಸ್ನ ಹಿಂದೆ ಮಡಿಕೋಬೇಕು, ಒಂದು ಪೀಸ್ನ ಬಲಗಡೆ ಮಡಿಕೋಬೇಕು. ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ನೋಡಿ, ಹೇಳ್ಕೊಡ್ತೀನಿ. ಮೇಲೆ ಎಡ, ಕೆಳಕ್ಕೆ ಎಡ, ಮೇಲೆ 2 ಸಲ ತಿರ್ಸಿ, 1 2. ಈಗ ಕೆಳಗೆ ಹಾಕಿ. ಈಗ ನೋಡಿ, ಇದು ಸೂಟಾಯಿತು, ಇದು ಸೂಟಾಯಿತು. ನೋಡಿ, ಕೆಳಗೆ ಒಂದೇ ಸಲ ಇವೆರಡು ಈ ಥರನೇ ಬಂದಿರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ನಾನು ಒಂದು ಹಿಂದೆ ಮಡಿಕೋಬೇಕು, ಇನ್ನೊಂದು ಬಲ ಬದಿಯಲ್ಲಿ ಇಟ್ಕೋಬೇಕು. ಅದೇ ಸೇಮ್ ಫಾರ್ಮುಲಾ. ಮೇಲೆ ಎಡ, ಕೆಳಗೆ ಎಡ, ಮೇಲೆ 2 ಸಲ
1 2 ಸಲ ತಿರ್ಸಿ ಕೆಳಗೆ ಮಾಡಿ. ಈಗ ಈ ರೀತಿ ತಿರ್ಸಿ ಮೇಲೆ. ಈಗ ಇದು ಸುಟ್ಟಾಯಿತು, ಇದು ಸುಟ್ಟಾಯಿತು, ಇದು ಸುಟ್ಟಾಯಿತು, ಇದು ಸುಟ್ಟಾಯಿತು. ಈಗ 4 ಸುಟ್ಟಾಯಿತು. ಇಲ್ಲಿ ಪ್ಲೇಸ್ ಇದೆ, ಈಗ ಇಲ್ಲಿ ಪ್ಲೇಸ್ ಇದೆ, ಇಲ್ಲೆಲ್ಲ ಸೂಟಾಯಿತು ನೀಟಾಗಿ. ಈಗ ನಾವು ಮುಂದೆ ಏನು ಮಾಡಬೇಕು, ಕಾರ್ನರ್ ಪೀಸ್ಗಳನ್ನ ತುಂಬಿಸ್ಬೇಕು. ಕಾರ್ನರ್ ಪೀಸ್ನ ಯಾವ ರೀತಿ ತುಂಬಿಸೋದು ಹೇಳ್ಕೊಡ್ತೀನಿ ನೋಡಿ. ಮೊದಲಾಗಿ ಇಲ್ಲಿ ಯಾವುದಾದರೂ ಇಲ್ಲಿ ಆರೆಂಜ್ ಇದೆ, ಇಲ್ಲೂ ಆರೆಂಜ್ ಇರಬೇಕು, ಇಲ್ಲೂ ಬ್ಲೂ, ಇಲ್ಲಿ ಗ್ರೀನ್ ಇದೆ, ಗ್ರೀನು, ಇಲ್ಲಿ ಎಲ್ಲೋ ಆ ಥರ ಪೀಸು ಇರೋದನ್ನ ಹುಡುಕೋದು. ಇಲ್ಲಿದೆಯಾ? ಇಲ್ಲ. ಇಲ್ಲೂ ಆ ರೀತಿ ಇಲ್ಲ, ಬೇರೆ ಬೇರೆ ಇದೆ. ಇಲ್ಲೂ ಆ ರೀತಿ ಇಲ್ಲ. ಹಾಂ, ಇಲ್ಲಿದೆ ನೋಡಿ. ಇಲ್ಲಿಗೆ ರೆಡ್ ಬೇಕು, ರೆಡ್ ಇದೆ. ಇಲ್ಲಿ ಗ್ರೀನ್ ಬೇಕು, ಗ್ರೀನ್ ಇದೆ. ಇಲ್ಲಿ ಎಲ್ಲೋ ಬೇಕು, ಎಲ್ಲೋ ಇದೆ ನೋಡಿ. ಈ ಥರ ಸೂಟಾಗಿರೋದನ್ನು ನಾವು ಇಟ್ಕೋಬೇಕು. ಸೂಟಾಗಿರೋದನ್ನ ನಾವು ಈಗ ಇಟ್ಕೋಬೇಕು, ಎಡಕ್ಕೆ ಇಟ್ಕೋಬೇಕು, ಇಲ್ಲಿ ಇಟ್ಕೋಬೇಕು. ಈಗ ಇಟ್ಕೊಂಡು ಈಗ ಕೆಲವ್ರಿಗೆ ಯಾವುದೂ ಸೂಟಾಗಿರಲ್ಲ ಈ ಥರ, ಆಗಲೂ ಇದೇ ಫಾರ್ಮುಲಾ, ಆದ್ರೂ ಇದೇ ಫಾರ್ಮುಲಾ ನೋಡಿ. ಮೇಲೆತ್ತಿ ಇದನ್ನ ಈ ಕಡೆ ಕಳಿಸಿ. ಈಗ ಈ ಕಡೆ ಮೇಲೆತ್ತಿ, ಇದು ವಾಪಸ್ ತನ್ನಿ ಈ ಕಡೆ, ಇದು ಕೆಳಗೆ ಇಳಿಸಿ, ಇದು ಈ ಕಡೆ ಮಾಡಿ, ಇದು ಕೆಳಗೆ ಇಳಿಸಿ, ಮತ್ತು ಈಗ ಥರ ತಿರ್ಸಿ. ಈಗ ಯಾವ್ದಾದ್ರು ಸೂಟ್ ಆಯಿತು ಅಂತ ನೋಡಿ. ಈಗ ಇದೊಂದು ಮಾತ್ರ ಸೂಟ್ ಆಗಿದೆ, ಇದು ಸೂಟ್ ಆಗಿಲ್ಲ, ಇದು ಸೂಟ್ ಆಗಿಲ್ಲ. ಯಾವುದು ಸೂಟ್ ಆಗಿಲ್ಲ ಅಂದರೆ ಇದೊಂದು ಸೂಟ್ ಆಗಿದೆ. ಇದನ್ನ 2 ಕಡೆ ಮಡಿಕೊಳ್ಳಿ. ಅದೇ ಫಾರ್ಮುಲಾ. ಮೇಲೆ ಈ ಕಡೆ ಇದನ್ನ ಮೇಲೆ ತನ್ನಿ, ವಾಪಸ್ ಈ ಕಡೆ ತಿರ್ಸಿ, ಇದು ಕೆಳಗಾಕಿ, ಇದು ಹಿಂಗೆ ಮಾಡಿ, ಇದು ಕೆಳಗಾಕಿ, ಮತ್ತೀಗ ತಿರ್ಸಿ. ಈಗ ನೋಡಿ, ಇದು ಪರ್ಫೆಕ್ಟಾಗಿ ಸೆಟ್ ಆಗಿಬಿಟ್ಟಿದೆ. ಈಗ ಇದು ಈ ಜಾಗದಲ್ಲೇ ಬರಬೇಕು, ಕರೆಕ್ಟ್ ಈ ಪೀಸ್ ಈ ಜಾಗದಲ್ಲೇ ಬರಬೇಕು. ಅದೇ ಟ್ವಿಸ್ಟ್ ಆಗಿದೆ ಅಷ್ಟೇ. ಈ ಥರ ಇದ್ದರೆ ಒಳ್ಳೆಯದು ನಮಗೆ. ಇಲ್ಲಿ ಆರೆಂಜ್ ಇದೆ, ಆರೆಂಜ್ ಬೇಕು. ಇಲ್ಲಿ ಬ್ಲೂ ಬೇಕು, ಬ್ಲೂ ಇದೆ. ಎಲ್ಲೋ ಬೇಕು, ಎಲ್ಲೋ ಇದೆ. ಇಲ್ಲೂ ಅಷ್ಟೇ. ಇಲ್ಲಿ ಬ್ಲೂ ಬೇಕು, ಬ್ಲೂ ಇದೆ. ರೆಡ್ ಬೇಕು, ರೆಡ್ ಇದೆ. ಎಲ್ಲೋ ಬೇಕು, ಎಲ್ಲೋ ಇದೆ. ಇಲ್ಲೂ ಸೇಮ್. ಈಗ ಇದು ಸೂಟಾಗಿದೆ. ಈ ಸೂಟಾಗಿರೋದನ್ನ ನಾವು ಫುಲ್ಲು ಸೂಟಾಗಿರೋದನ್ನೂ ಇಲ್ಲೇ ಎಡಗಡೆನೇ ಮಡಿಕೊಂಡು ನಾವು ಇಲ್ಲಿಂದ ಈ ಕೊನೆ ಸ್ಟೆಪ್, ಈ ಕೊನೆ ಫಾರ್ಮುಲಾನ ನಾವು ಯೂಸ್ ಮಾಡಬೇಕು ನೋಡಿ. ಯಾವುದು ನೋಡಿ, ಕೆಳಗೆ ಈ ಕಡೆ, ಮೇಲೆ ಹೀಗೆ ಸೂಟಾಗಿಲ್ಲ. ಕೆಳಗೆ ಎಡ, ಮೇಲೆ ಬಲ, ಸೂಟಾಯಿತು. ಸೂಟಾದ ತಕ್ಷಣ ನಾವು ಇದನ್ನ ಚೇಂಜ್ ಮಾಡಿಬಿಡೋದು. ಇದು ಎರಡು ಪೀಸ್ನ ನಾವು ಹಿಂಗೆ ಇಟ್ಕೊಂಡು ಈ ಮೇನ ಪೀಸ್ ಮಾತ್ರ ಯಾವ ಸೂಟಾಗಿಲ್ಲೋ ಅದು ತಂದು ಹಿಂಗೆ ಇಟ್ಟು ಮಾಡಬೇಕು. ಸೇಮ್ ಫಾರ್ಮುಲಾ. ಕೆಳಗೆ ಎಡ, ಮೇಲೆ ಬಲ, ಸೂಟಾಗಿಲ್ಲ. ಮತ್ತೆ ಅದೇ ಕೆಳಗೆ ಎಡ, ಮೇಲೆ ಬಲ, ಇದು ಸೂಟಾಯಿತು. ಸೂಟಾದ ತಕ್ಷಣ ಮೇಲೆ ಪೀಸ್ನ ಯಾವ ಸೂಟಾಗಿಲ್ಲ ಅದನ್ನ ತಂದು ಇಲ್ಲೇ ಇಟ್ಕೋಬೇಕು. ಅದೇ ಫಾರ್ಮುಲಾ. ಕೆಳಗೆ ಎಡ, ಮೇಲೆ ಬಲ, ಕೆಳಗೆ ಎಡ, ಮೇಲೆ ಬಲ. ನೆಕ್ಸ್ಟ್ ಹಿಂಗೆ ತಿರ್ಸಿ ನೋಡಿ ಅಷ್ಟೇ. ಈಗ ನೋಡಿ, ಎಲ್ಲ ಪೀಸ್ಗಳು ಈ 6 ಬಣ್ಣನೂ ನಮಗೆ ಸೂಟಾಯಿತು. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್.